ಪ್ರಶ್ನೆ $1 ಮಿಲಿಯನ್ ಪ್ರಶ್ನೆ ಆಗಿರೋದೇನು ಗೊತ್ತಾ? ಇರಾನ್ನ ಸರ್ವೋಚ್ಚ ನಾಯಕ ಹತ್ಯೆ ಆದ ಬಳಿಕ ಪರಿಸ್ಥಿತಿ ಏನು, ಯಾರಲ್ಲಿ ನಾಯಕ ಆಗಬಹುದು, ಇಂಥ ಪ್ರಶ್ನೆಗಳು ಚರ್ಚೆಗಳು ಆಗ್ತಾ ಇದೆ. ಬಟ್ ಇದರ ಮಧ್ಯದಲ್ಲಿ ಇರಾನ್ ಮೇಲೆ ಭೀಕರ ದಾಳಿಯನ್ನ ಕೂಡ ಇಸ್ರೇಲ್ ಮುಂದುವರಿಸ್ತಾ ಇದೆ. ಫಸ್ಟ್ ಟೈಮ್ ತನ್ನ ಬತ್ತಳಿಕೆಯಲ್ಲಿರುವ ಯುದ್ಧ ಉಪಕರಣಗಳ ಬಳಕೆಗೆ ಇಸ್ರೇಲ್ ಮುಂದಾಗ್ತಾ ಇದೆ ಅಂತ ಹಿಜ್ಬುಲ್ಲಾ ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸೋದಕ್ಕೆ ಇಸ್ರೇಲ್ ಮತ್ತೆ ಮುಂದಾಗ್ತಾ ಇದೆ. ಶತ್ರು ರಾಷ್ಟ್ರಗಳ ರಾಕೆಟ್ಗಳನ್ನ ಕೂಡ ಛಿದ್ರ ಮಾಡುತ್ತಂತೆ ಐರನ್ ಬೀಮ್ ಅನ್ನ ಹಿಂದೆಂದೂ ಕೂಡ ಇರಾನ್ ಮೇಲೆ ದಾಳಿ ಆದಾಗ ಇಸ್ರೇಲ್ ಬಳಕೆ ಮಾಡಿಲ್ಲ. ಆದ್ರೆ ಈ ಬಾರಿ ಮೊದಲ ಬಾರಿ ಐರನ್ ಬೀಮ್ ಪ್ರಯೋಗ ಮಾಡೋದಕ್ಕೆ ಇಸ್ರೇಲ್ ಮುಂದಾಗ್ತಾ ಇದೆಯಂತೆ. ಸೊ ಈ ರೀತಿ ಐರನ್ ಬೀಮ್ ಪ್ರಯೋಗ ಆದಂತಹ ಸಂದರ್ಭದಲ್ಲಿ ಅದನ್ನ ತಡೆದುಕೊಳ್ಳುವ ಕೆಪಾಸಿಟಿ ಇರಾನ್ಗೆ ಇದೆಯಾ ಅನ್ನೋದು ಪ್ರಶ್ನೆ. ನೇರವಾಗಿ ಹಿಜ್ಬುಲ್ಲಾ ಉಗ್ರರನ್ನ ಟಾರ್ಗೆಟ್ ಮಾಡಿಕೊಂಡು ಆ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಇಸ್ರೇಲ್ ಸರ್ವಸನ್ನದ್ಧ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸೊ ಅಲ್ಲಿಗೆ ಪರಿಸ್ಥಿತಿ ಕೈ ಮೀರಿ ಹೋಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಎರಡೂ ರಾಷ್ಟ್ರಗಳ ಮಧ್ಯೆ ಅಟ್ ಪ್ರೆಸೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, 3 ರಾಷ್ಟ್ರಗಳ ಮಧ್ಯೆ ಪರಿಸ್ಥಿತಿ ಕೈ ಮೀರಿ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಕ್ಷಣಕ್ಕೂ ದಾಳಿಯ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಅಟ್ ದ ಫಸ್ಟ್ ಟೈಮ್ ಇಸ್ರೇಲ್ ಕೂಡ ಐರನ್ ಬೀಮ್ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆಯಂತೆ. ಸದ್ಯದ ಸಿಚುಯೇಷನ್ ನೆಕ್ಸ್ಟ್ ಏನಾಗಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ದಿಲೀಪ್. ಶ್ರುತಿ, ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಏನೊಂದು ಇರಾನ್ ದೇಶದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಯಾವ ರೀತಿ ಮುಗಿಬಿದ್ದಿದೆ ಅಂದರೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಈ ದಾಳಿಗಳು ನಡೀತಾ ಇದ್ದಾವೆ. ಇರಾನ್ನ ಪ್ರತಿಯೊಂದು ದಾಳಿಗೂ, ಇರಾನ್ ನಡೆಸ್ತಾ ಇರೋಂಥ ಪ್ರತಿಯೊಂದು ಕ್ಷಿಪಣಿ ದಾಳಿಗೂ ಅಮೆರಿಕ ಮತ್ತು ಇಸ್ರೇಲ್ ತಕ್ಕ ಪ್ರತ್ಯುತ್ತರ ಕೊಡ್ತಿದೆ. ಯಾವುದೇ ಕಾಯುವಿಕೆ ಇಲ್ಲಿ ಇಲ್ಲವೇ ಇಲ್ಲ ಅಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಜೊತೆಗೆ ಇರಾನ್ ಕೂಡ ತನ್ನ ಪಟ್ಟನ್ನು ಸಡಿಲಿಸೋದಕ್ಕೆ ಸಿದ್ಧ ಇಲ್ಲ. ಇರಾನ್ ಕೂಡ ಏನು ಮಾಡ್ತಿದೆ, ತನ್ನ ಪ್ರಾಕ್ಸಿಗಳೇರಿದ್ದಾರೆ, ಇದು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರರು ಇರ್ಬೋದು, ಮತ್ತು ಏನು ಗಾಜಾಪಟ್ಟಿಯ ಹಮಾಸ್ ಉಗ್ರರು ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಏನೊಂದು ಹೌತಿ ಉಗ್ರರಿದ್ದಾರೆ, ಆ ಹೌತಿ ಉಗ್ರರನ್ನ ಕೂಡ ಬೆಂಬಲಕ್ಕೆ ತಗೊಂಡು ಅವ್ರ ಮೂಲಕ ದಾಳಿಗಳು ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿ ಏನಿದೆ ಅದು ಅತ್ಯಂತ ಮುಖ್ಯ ಆಗ್ತಾ ಇದೆ ಈ ಒಂದು ಸನ್ನಿವೇಶದಲ್ಲಿ. ಯಾಕೆಂದರೆ ಇಡೀ ವಿಶ್ವದ 20% ತೈಲ ಸಾಗಣೆ ಏನು ನಡೆಯುತ್ತೆ ಅದು ಹಾರ್ಮುಜ್ ಜಲಸಂಧಿ ಮೂಲಕ ನಡೆಯುತ್ತೆ. ಆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ತಡೆ ಹಿಡಿಯುವಂಥ ಕೆಲಸ ಆಗ್ತಾ ಇದೆ. ನಿನ್ನೆ ಅಷ್ಟೇ ಭಾರತದ ಒಂದು ಹಡಗಿನ ಮೇಲೆ ಕ್ಷಿಪಣಿ ದಾಳಿಯಾಗಿತ್ತು. ಭಾರತದ ಒಂದು ಹಡಗು ಅಲ್ಲಿ ಸುಟ್ಟೋಗಿತ್ತು. ಇದೇ ರೀತಿಯಾಗಿ ಹಾರ್ಮುಜ್ ಜಲಸಂಧಿಯನ್ನು ಏನಾದರೂ ಒಂದು ವೇಳೆ ಬಂದ್ ಮಾಡಿದ್ರೆ ಆಗ ಇಡೀ ವಿಶ್ವದಲ್ಲಿ ತೈಲ ಬೆಲೆ ವಿಪರೀತ ಪ್ರಮಾಣಕ್ಕೆ ಏರುತ್ತೆ. ಆ ಒಂದು ವಿಪರೀತ ಪ್ರಮಾಣಕ್ಕೆ ಏರ್ಲಿ ಅನ್ನೋದೇ ಇರಾನ್ನ ಉದ್ದೇಶ ಆಗಿರೋಂಗೆ ಕಂಡು ಬರ್ತಾ ಇದೆ. ಹಾಗಾಗಿ ಇರಾನ್ ಒಂದು ರೀತಿ ಹಾರ್ಮುಜ್ ಜಲಸಂಧಿ ಮೇಲೆ ದಾಳಿ ಮಾಡ್ತಿದ್ರೆ, ಇನ್ನೊಂದು ಕಡೆ ಇಸ್ರೇಲ್ ಮೇಲೂ ಕೂಡ ಕ್ಷಿಪಣಿ ಪ್ರಯೋಗಗಳನ್ನು ಮಾಡ್ತಿದೆ. ಈ ಇಸ್ರೇಲ್ ಮೇಲೆ ಕ್ಷಿಪಣಿ ಪ್ರಯೋಗ ಮಾಡ್ತಿರೋಂಥ ಸಂದರ್ಭದಲ್ಲಿ ಈಗ ಒಂದು ಹೊಸದಾಗಿ ಕಂಡು ಬಂದಿರೋ ಬೆಳವಣಿಗೆ ಏನಂದರೆ, ಇಸ್ರೇಲ್ ತನ್ನ ಹತ್ರ ಇದುವರೆಗೂ ಯಾವತ್ತೂ ಯಾರಿಗೂ ಸಾರ್ವಜನಿಕವಾಗಿ ತೋರಿಸ್ದಲ್ಲೇ ಇರುವಂಥ ಹೊಸ ಅಸ್ತ್ರವೊಂದನ್ನು ಇವಾಗ ಪ್ರದರ್ಶನ ಮಾಡ್ತಾ ಇದೆ. ಏನಂದರೆ ಅದು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಅದಕ್ಕೆ ಐರನ್ ಬೀಮ್ ಅಂತ ಹೆಸರಿಟ್ಟಿದ್ದಾರೆ. ಏನು ಐರನ್ ಬೀಮ್ ಅಂದರೆ, ಮೊದಲು ಇಸ್ರೇಲ್ ಬಳಿ ಯಾವುದ್ಯಾವುದಿತ್ತು ಅಂದರೆ ನಮಗೆಲ್ಲರಿಗೂ ಗೊತ್ತು, ಐರನ್ ಡೋಮ್ ಇತ್ತು, ಡೇವಿಡ್ ಸ್ಲಿಂಗ್ ಇತ್ತು, ಆರೋ ಸಿಸ್ಟಮ್ ಇತ್ತು. ಅಂದರೆ ಈ ಐರನ್ ಡೋಮ್ ಏನು ಮಾಡುತ್ತೆ, 4 ರಿಂದ 70 ಕಿಲೋಮೀಟರ್ ಒಂದು ವ್ಯಾಪ್ತಿನಲ್ಲಿ ಕ್ಷಿಪಣಿಗಳು ಯಾವುದಾದ್ರೂ ಬಂದರೆ ಅದನ್ನು ಒಡೆದುರುಳಿಸುತ್ತೆ, ಡ್ರೋನ್ ಬಂದರೆ ಒಡೆದುರುಳಿಸುತ್ತೆ. ಇನ್ನು ಡೇವಿಡ್ ಸ್ಲಿಂಗು 40 ರಿಂದ 300 ಕಿಲೋಮೀಟರ್ ವ್ಯಾಪ್ತಿ. ಇನ್ನು ಆರೋ 2400 ಕಿಲೋಮೀಟರ್ವರೆಗೆ, ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಏನು ಕರಿತೀವಿ, ಖಂಡಾಂತರ ಕ್ಷಿಪಣಿಗಳು. ಆ ಖಂಡಾಂತರ ಕ್ಷಿಪಣಿಗಳನ್ನು ಕೂಡ ಒಡೆದುರುಳಿಸುವಂಥ ಸಾಮರ್ಥ್ಯ ಈ ಒಂದು ಆರೋಗಿದೆ. ಒಟ್ಟಿನಲ್ಲಿ 3 ಹಂತದ ಕ್ಷಿಪಣಿ ವ್ಯವಸ್ಥೆನ ಹೊಂದಿತ್ತು. ಅದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿದೆ ನೋಡಿ. ಮೊದಲಿಗೆ ರ್ಯಾಡಾರ್ ಮೂಲಕ ಒಂದು ಗ್ರಹಿಸುತ್ತೆ ಈ ರೀತಿಯಾದಂಥ ಒಂದು ಯಾವುದೋ ಒಂದು ಕ್ಷಿಪಣಿ ಬರ್ತಾ ಇದೆ ಅಂತೇಳಿ. ಆ ನಂತರ ಅದು ಕಂಟ್ರೋಲ್ ಸಿಸ್ಟಮ್ ಏನಿದೆ ಅದು ಈ ಕ್ಷಿಪಣಿಯ ಯೂನಿಟ್ಗೆ ಒಂದು ಸಂದೇಶವನ್ನು ಕೊಡುತ್ತೆ, ಅದನ್ನು ನೀನು ಇಂಟರ್ಸೆಪ್ಟ್ ಮಾಡಬೇಕು ಅಂತ. ಆಗ ಏನು ಶತ್ರು ರಾಷ್ಟ್ರದ ಒಂದು ಕ್ಷಿಪಣಿ ಏನಿರುತ್ತೆ ಅದರ ಬಳಿಯಲ್ಲಿ ಹೋಗಿ ಈ ಕ್ಷಿಪಣಿ ಬ್ಲಾಸ್ಟ್ ಆಗುತ್ತೆ. ಅಂದರೆ ಅದಕ್ಕೆ ಹೋಗಿ ನಾವು ರಾಮಾಯಣ ಮಹಾಭಾರತ ನೋಡುವಾಗ ಬಿಲ್ಲಿಗೆ ಬಿಲ್ಲು ತಾಗುತ್ತೆ ಅಂತ ನೋಡ್ತಿದ್ವಲ್ಲ, ಆ ಥರ ಏನಾಗಲ್ಲ. ಇಲ್ಲಿ ಆ ಕ್ಷಿಪಣಿಯ ಬಳಿ ಹೋಗಿ ಬ್ಲಾಸ್ಟ್ ಆಗುತ್ತೆ. ಹಾಗಾಗಿ ಇದು ಸಂಪೂರ್ಣವಾಗಿ ಶತ್ರು ರಾಷ್ಟ್ರದ ಕ್ಷಿಪಣಿಗಳು ಧ್ವಂಸ ಆಗ್ತವೆ. ಇದು ಏನಿತ್ತು ಸಾಂಪ್ರದಾಯಿಕ ವ್ಯವಸ್ಥೆ ಅಂತ ಹೇಳ್ಬೋದು ಇದನ್ನು. ಆದರೆ ಇವಾಗ ಏನು ಬಂದಿದೆ, ಐರನ್ ಬೀಮ್ ಇದೆಯಲ್ಲ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು ಒಂದು ರೀತಿ ಲೈಟ್ನ ಬಿಡುತ್ತೆ. ಇದು ಏನು ಲೈಟ್ನ ಬಿಡುತ್ತೆ ಅಂದರೆ, ಇಲ್ಲಿ ಮೊದಲಿಗೆ ರ್ಯಾಡಾರು ಯಾವುದೊಂದು ಶತ್ರು ರಾಷ್ಟ್ರದ ಅದು ಡ್ರೋನ್ ಇರ್ಬೋದು, ಮಿಸೈಲ್ ಇರ್ಬೋದು, ಮೋಟಾರ್ ಇರ್ಬೋದು, ಯಾವುದೇ ಒಂದು ಬರ್ತಾ ಇದೆ, ಇಷ್ಟು ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇದೆ ಅಂತ ಹೇಳುತ್ತೆ. ಸುಮಾರು 7 ರಿಂದ 10 ಕಿಲೋಮೀಟರ್ ಒಳಗಡೆ ಬಂದಾಗ ಈ ಒಂದು ಕಂಟ್ರೋಲ್ ಸಿಸ್ಟಮ್ ಏನಿದೆ ಅದು ಐರನ್ ಬೀಮ್ಗೆ ಸಿಗ್ನಲ್ ಕೊಡುತ್ತೆ, ಬಂದಿದೆ ನೋಡಪ್ಪ, ನಿನ್ನ
ಗುರಿ, ನೀನು ಅದಕ್ಕೆ ಟಾರ್ಗೆಟ್ ಮಾಡು ಅಂತ. ಈ ಸಂದರ್ಭದಲ್ಲಿ ಈ ಐರನ್ ಬೀಮ್ ಏನು ಮಾಡುತ್ತೆ ಅಂದರೆ, ನೋಡಿ ಇದು ಐರನ್ ಬೀಮ್ನ ಒಂದು ಕ್ಲೋಸ್ ಅಪ್ ಚಿತ್ರ. ಇದು ಈ ಐರನ್ ಬೀಮ್ ಏನು ಮಾಡುತ್ತೆ ಅಂದರೆ 100 ಕಿಲೋವ್ಯಾಟ್ನಷ್ಟು ಸಾಮರ್ಥ್ಯದ ಒಂದು ಬೆಳಕು, ಅಂದರೆ ಅಷ್ಟು ವಿದ್ಯುತ್ನ ಸಾಮರ್ಥ್ಯದಷ್ಟು ಬೆಳಕೇನಿದೆ, ಆ ಬೆಳಕನ್ನು ಕೇವಲ ಒಂದೇ ಒಂದು ಸಣ್ಣ ಪಿನ್ ಪಾಯಿಂಟ್ನಷ್ಟು ಲೊಕೇಶನ್ಗೆ, ಅಂದರೆ ಯಾವುದೇ ಒಂದು ಕ್ಷಿಪಣಿಯ ಸಣ್ಣ ಒಂದು ಪಾಯಿಂಟರ್ಗೆ ಈ ಬೆಳಕನ್ನು ಕೆಲವೇ ಸೆಕೆಂಡ್ಗಳ ಕಾಲ ಹರಿಸುತ್ತೆ. ಆ ಸಂದರ್ಭದಲ್ಲಿ ಆ ಕ್ಷಿಪಣಿ ಬಿಸಿಯಿಂದ ಸುಟ್ಟೋಗುತ್ತೆ. ಅಂದರೆ ನಾವು ಇದನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಪ್ರಯೋಗ ಮಾಡಿ ತೋರಿಸ್ತಾರೆ. ಬೂತ್ ಕನ್ನಡಿ ಏನು ಬರುತ್ತೆ, ಬೂತ್ ಕನ್ನಡಿನ ಸೂರ್ಯನ ಬೆಳಕಲ್ಲಿ ಇಟ್ಬಿಟ್ಟು ಪೇಪರ್ಗೋ ಅಥವಾ ಹುಲ್ಗೋ ಅದನ್ನು ಹಿಂಗೆ ತೋರಿಸಿದಾಗ ಬೆಳಕು ಕಾನ್ಸಂಟ್ರೇಟೆಡ್ ಆಗಿ ಆ ಹುಲ್ಲಿನ ಮೇಲೆ ಅಥವಾ ಬೂತ್ ಕನ್ನಡಿ ನೆರವಿನಿಂದ ಹುಲ್ಲಿನ ಮೇಲೆ ಅಥವಾ ಪೇಪರ್ ಮೇಲೆ ಬಿದ್ದಾಗ ಪೇಪರ್ ಸುಟ್ಟೋಗುತ್ತೆ. ಸೇಮ್ ಅದೇ ಟೆಕ್ನಾಲಜಿ ಅಂತ ಹೇಳ್ಬೋದು ಇದನ್ನು. ಆ ರೀತಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಇದ್ರದ್ದೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಇಲ್ಲಿ ನೀವೇನು ಮಿಸೈಲ್ಸ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಇಲ್ಲಿ ಪ್ರತಿಯೊಂದಕ್ಕೂ ಈ ಕ್ಷಿಪಣಿಗಳನ್ನು ತಯಾರು ಮಾಡಬೇಕು, ಆ ಕ್ಷಿಪಣಿಗಳನ್ನು ಅಳವಡಿಸ್ಬೇಕು. ಪ್ರತಿ ಶತ್ರು ರಾಷ್ಟ್ರದ ಪ್ರತಿಯೊಂದು ದಾಳಿ ಆದಾಗ್ಲೂ ಒಂದೊಂದು ಕ್ಷಿಪಣಿ ಹೋಗುತ್ತೆ. ಅಂದರೆ ಪ್ರತಿ ಸರಿ ಲೋಡ್ ಮಾಡ್ತಾ ಇರಬೇಕು. ಅಂದರೆ ಬುಲೆಟ್ಗಳನ್ನ ಲೋಡ್ ಮಾಡ್ತಾರಲ್ಲ ಬಂದೂಕಿಗೆ, ಆ ಥರ ಇಲ್ಲಿ ಕ್ಷಿಪಣಿಗಳನ್ನು ಲೋಡ್ ಮಾಡ್ತಿರ್ಬೇಕು. ಆದರೆ ಇಲ್ಲಿ ಯಾವ ಲೋಡು ಅನ್ಲೋಡು ಏನೂ ಇಲ್ಲ. ಇದು ಅತ್ಯಂತ ಲೋ ಕಾಸ್ಟ್ ಟೆಕ್ನಾಲಜಿ ಇಸ್ರೇಲ್ ಕಂಡುಹಿಡಿದಿರೋದು. ಇದೊಂದು ಅತ್ಯಾಧುನಿಕ ಟೆಕ್ನಾಲಜಿ ಕೂಡ. ಇದನ್ನು ಬಳಸ್ಕೊಂಡು ಇವಾಗ ಇಸ್ರೇಲ್ ತನ್ನ ಮೇಲೆ ಬರುತ್ತಿರೋಂಥ ಎಲ್ಲ ರೀತಿಯಂಥ ಮಿಸೈಲ್ ದಾಳಿಗಳನ್ನು ತಡೀತಿದೆ. ಒಂದು ರೀತಿ ಏನಂದರೆ, ನಾವು ಯುದ್ಧ ಹಂಗೆ ನಡೀತಾ ಇದೆ, ಹಿಂಗೆ ನಡೀತಾ ಇದೆ, ಅಲ್ಲಿ ದಾಳಿ ಆಯಿತು ಅಂತ ಏನು ತಿಳ್ಕೊತೀವೋ ಅದ್ರ ಜೊತೆಯಲ್ಲೇ ಟೆಕ್ನಾಲಜಿಕಲ್ ಆಗೂ ಕೂಡ ಯಾವ್ಯಾವ ರೀತಿ ಅಡ್ವಾನ್ಸ್ಮೆಂಟ್ ಆಗ್ತಿದೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಶ್ರುತಿ, ಓಕೆ ದಿಲೀಪ್, ಈಗ ನೀವೇ ಹೇಳಿದಂಗೆ ಐರನ್ ಭೀಮ್ ಅಟ್ ದ ಫಸ್ಟ್ ಟೈಮ್ ತನ್ನ ಬತ್ತಳಿಕೆಯಲ್ಲಿರೋದನ್ನ ಸಾರ್ವಜನಿಕವಾಗಿ ತೋರಿಸ್ತಾ ಇರುವಂತಹ ಒಂದು ಹೊಸ ಟೆಕ್ನಾಲಜಿಯೊಂದಿಗೆ ಬಂದಿರುವಂತಹ ಐರನ್ ಭೀಮ್ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಸೊ ಈ ರೀತಿ ಪ್ರಯೋಗ ಆದರೆ ಒಂದು ಪುಟ್ಟ ರಾಷ್ಟ್ರ ಇರಾನ್ ಇದನ್ನ ತಡೆದುಕೊಳ್ಳುವ ಶಕ್ತಿ ಇದೆಯಾ? ಜೊತೆಗೆ ಐರನ್ ಭೀಮ್ ಬಗ್ಗೆ ಈಗ ತಾನೇ ಗಮನಿಸ್ತಾ ಇದ್ದೆ, ತುಂಬಾ ಆಳವಾಗಿ ಹೋಗಿ ಇಡೀ ನೆಲೆಯನ್ನ ಧ್ವಂಸಗೊಳಿಸುವ ಸಾಮರ್ಥ್ಯ ಕೂಡ ಇದಕ್ಕಿದೆ ಅಂತ. ಸೊ ಇದನ್ನ ತಡೆದುಕೊಳ್ಳುವ ಶಕ್ತಿ ಇರಾನ್ಗೆ ಇದೆ ಅಂತನಾ? ಇದನ್ನ ಈ ಬಾರಿ ಫೇಸ್ ಮಾಡಬಹುದು ಅಂತ ಅನ್ಸುತ್ತಾ? ಒಂದು ರೀತಿ ಹೇಳ್ಬೇಕಂದ್ರೆ, ಈ ಇರಾನ್ ಏನಿದೆ, ಇರಾನ್ಗೆ ಇವಾಗ ಇರೋದು, ತನ್ನ ಬಳಿ ಇರೋದು ಕೇವಲ ಕ್ಷಿಪಣಿಗಳ ಬಲ ಮಾತ್ರ. ಇರಾನ್ ಬಳಿ ದೊಡ್ಡ ಮಟ್ಟದ ಒಂದು ವಾಯುಪಡೆ ಇಲ್ಲ. ತುಂಬ ಒಂದು ಹಳೆಯ ಕಾಲದ ರಷ್ಯಾ ನಿರ್ಮಿತ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನ ಇಟ್ಕೊಂಡಿದೆ. ಹಂಗಾಗಿ ಅಲ್ಲಿನ ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ ಹೋಲಿಕೆ ಮಾಡಿದ್ರೆ ಇರಾನ್ ವಾಯುಪಡೆ ಇಲ್ಲವೇ ಇಲ್ಲ ಅನ್ನೋ ರೀತಿಯ ಸನ್ನಿವೇಶ ಇದೆ. ಮತ್ತು ಇನ್ನು ಇರಾನ್ ನೌಕಾಪಡೆ ಕೂಡ ಅರ್ಮುಜ್ ಜಲಸಂಧಿಯ ಒಂದು ಪರ್ಷಿಯನ್ ಗಲ್ಫ್ ಏನಿದೆ ಅಲ್ಲಿ ಒಂದು ಸ್ವಲ್ಪ ಆಕ್ಟಿವ್ ಆಗಿರೋದು ಬಿಟ್ಟರೆ, ದೊಡ್ಡ ಮಟ್ಟದಲ್ಲಿ ಅಮೆರಿಕಾದ ದೊಡ್ಡ ದೊಡ್ಡ ಯುದ್ಧ ನೌಕೆಗಳಿಗೆ ಹೋಲಿಕೆ ಮಾಡಿದ್ರೆ ಇರಾನ್ನ ನೌಕಾಪಡೆ ಕೂಡ ಏನಿಲ್ಲ. ಜೊತೆಗೆ ಈ ಇರಾನ್ ಭೂಸೇನೆ ಇಲ್ಲಿ ಪ್ರಯೋಜನಕ್ಕೆ ಬರಲ್ಲ. ಯಾಕೆಂದರೆ ಅಮೆರಿಕ ಬೂಟ್ಸ್ ಆನ್ ಗ್ರೌಂಡ್ ಮಾಡ್ತಿಲ್ಲ. ಈ ಇಸ್ರೇಲ್ ಆಗಲಿ ಅದು ಕೂಡ ತನ್ನ ಸೈನಿಕರನ್ನು ನೆಲಕ್ಕೆ ಇಳಿಸ್ತಿಲ್ಲ. ಹಾಗಾಗಿ ಕೇವಲ ವಾಯುದಾಳಿಗೆ ಸೀಮಿತ ಆಗಿರೋಂಥ ಸಂದರ್ಭದಲ್ಲಿ ಇರಾನ್ ಕೂಡ ತನ್ನ ಬತ್ತಳಿಕೆಯಲ್ಲಿರೋ ಕ್ಷಿಪಣಿಗಳನ್ನು ಮಾತ್ರ ನೆಚ್ಕೊಂಡಿದೆ. ಹಾಗಾಗಿ ಈ ಕ್ಷಿಪಣಿಗಳನ್ನೇ ನೆಚ್ಕೊಂಡು ಅದು ದಾಳಿ ನಡೆಸ್ತಿರೋಂಥ ಸಂದರ್ಭದಲ್ಲಿ ಈ ಐರನ್ ಬೀಮ್ ಅಂತ ಟೆಕ್ನಾಲಜಿ ಏನಿದೆ, ಅದು ಇರಾನ್ ಆರಿಸೋಂಥ ಎಂಥದ್ದೇ ಕ್ಷಿಪಣಿಗಳನ್ನು ಕೂಡ ಅತ್ಯಂತ ಸಮರ್ಥವಾಗಿ ತಡೆಯುತ್ತೆ. ಹಾಗಾಗಿ ಈ ಕೇವಲ ತನ್ನ ಕ್ಷಿಪಣಿ ಬಲವನ್ನೇ ನೆಚ್ಕೊಂಡಿರೋಂಥ ಇರಾನ್ಗೆ ಈ ಒಂದು ಐರನ್ ಬೀಮ್ ಏನಿದೆ ಅದು ದೊಡ್ಡ ಕಂಟಕ ಅಂತ ಹೇಳ್ಬೋದು. ಶ್ರುತಿ, ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೋಸ್ಟ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಜಸ್ಟ್ 3 ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಟೆಕ್ನಾಲಜಿ ಕೂಡ ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದೆ, ಆ ಟೆಕ್ನಾಲಜಿಯಿಂದ ಒಂದು ರಾಷ್ಟ್ರವನ್ನ ಧ್ವಂಸ ಮಾಡೋ ಮಟ್ಟಿಗೆ ಪ್ಲಾನ್ಗಳಾಗ್ತಾ ಇದೆ ಅಂದ್ರೆ ಸಹಜವಾಗಿ ಆತಂಕ ಸೃಷ್ಟಿ ಮಾಡ್ತಾ ಇರುವಂತ ಪರಿಸ್ಥಿತಿ ಅಂತ ಹೇಳಬಹುದು.